ವಾಟರ್ ಡ್ರೈನಿಗೆ ಬಿಟ್ಟರೆ ಅದು ಚಿಕ್ಕದಿದೆ. ಸೊ ಓವರಾಲ್ ನೀರು ಇಲ್ಲಿವರೆಗೂ ಬಂದು ಹೋಗೋಕ್ಕೆ ಸಾಕಾಗ್ತಾ ಇಲ್ಲ. ಅಲ್ಲೊಂದು ಸ್ಟಾಮ್ ವಾಟರ್ ಡ್ರೈನ್ ಇವ್ರದ್ದಿದೆ, ಅದು ಸ್ವಲ್ಪ ಮಾತ್ರ ಇದೆ. ಅದು ಆಮೇಲೆ ಡೈವರ್ಟ್ ಆಗಿ ಈ ಕಡೆಯಿಂದ ಈಗ ಬರ್ತಾ ಇದೆ ಕ್ರಾಸಲ್ಲಿ. ಈಗೇನು ಅದೂ ನೀರು ಫ್ಲೋ ಆಗ್ತಾ ಇದೆ. ಏನಾಗ್ತಾ ಇದೆ, ರೋಡ್ ಆದ್ರೂ ಮಳೆ ಬಂದರೆ ಪೂರ್ತಿ ನೀರು ರೋಡಲ್ಲಿ ನಿಂತ್ಕೊಂಡು ಅದನ್ನೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಲ್ಲ ಅಂದರೆ ಮಾಡಲೇಬೇಕು. ರೋಡ್ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ನಿಮ್ಮ ಕನ್ಸಲ್ಟೆಂಟ್ ಹೇಳ್ತಾರೆ 1.3 ಕ್ಯೂಬಿಕ್ ಮೀಟರ್ ನೀರು ಬರುತ್ತೆ ಅಲ್ಲಿ ಅದೆಷ್ಟು ಪರ್ ಮಿನಿಟ್ ಎಲ್ಲ ಪರ್ ಸೆಕೆಂಡ್. ಅಷ್ಟು ನೀರು ಹೋಗ್ಬೇಕಾದ್ರೆ ನಮ್ಮದು ಮೂರು ಅಡಿದು ಮೊರಿ ಇದೆ, ಬಟ್ ಅದು 3 ಅಡಿ ಇಲ್ಲ. ಅದನ್ನು ಫುಲ್ ಹೊಸದು ತೊಗೊಂಡಿದ್ದಾರೆ. ಹಳೆ ಮೇಸೆಂಟ್ರಿ ವಾಲಲ್ಲಿ ಇದೆ, ಅದೊಂದು ಕಡೆ 2 ಅಡಿ ಇದೆ, ಒಂದು ಕಡೆ 3 ಅಡಿ ಇದೆ, ಒಂದು ಕಡೆ 2 ಅಡಿ ಇದೆ. ಆಮೇಲೆ ಡೌನ್ ಸ್ಟ್ರೀಮಲ್ಲಿ 3 ಅಡಿ ಎಲ್ಲಿ ಹೊಸದಾಗಿ ಮಾಡಿದ್ದಾರೆ ಅಲ್ಲಿ 3 ಅಡಿ ಇದೆ. ಸೊ ಎಲ್ಲಿ 2 ಅಡಿ ಇದೆ ಅಂದಮೇಲೆ ಅದು ಮೊರಿ 2 ಅಡಿ ಆಗೋಯ್ತಲ್ಲ. ಸರ್ ನಮಸ್ಕಾರ. ಹಾಂ ನಮಸ್ಕಾರ. This is our CEO, Sanal Tiwari, Secretary, Prithviraj. ನಮಸ್ಕಾರ. ಟೇಕ್ ಹ್ಯಾಂಡ್ ಮಾಡೋಂಗಿಲ್ವಲ್ಲ. 2 minutes. ಟೇಕ್ ಯುವರ್ ಟೈಮ್. ಸೊ ಹಾಗಾಗಿ ಏನಾಗಿದೆ ಸರ್, ಅಲ್ಲಿಂದ ಬರೋ ನೀರು ಇದೊಂದು ಸ್ಟ್ರಾಂಗ್ ರಾಜ್ ಕಾಲುವೆ ಅಲ್ಲಿದೆ, ಇಲ್ಲಿ ಒಂದು ಕಾಲುವೆ ಇದೆ. ಇದು ಲೀಡ್ ಆಫ್ ಇಲ್ಲಿಗಾಗಿದ್ರೆ ನೀರು ಮೋಸ್ಟ್ಲಿ ಹೋಗಿರೋದೇನು, ಬಟ್ ಅದು ಅಲ್ಲಿ ಲೀಡ್ ಆಫ್ ಆಗಿಲ್ಲ. ಅದೇನಾಗ್ತಾ ಇದೆ, ಇವ್ರದ್ದು ಗಾಲ್ಫ್ ಕೋರ್ಸ್ ಒಳಗಡೆಯಿಂದ ಹೋಗ್ತಾ ಇದೆ. ಅವರು ಇದು ಮಾಡಿದ್ದಾರೆ, ಏನೋ ಪಾಂಡ್ ಥರ ಪಾಂಡ್. ಅಲ್ಲೇನು ಮಾಡಿದ್ದಾರೆ, ಅಲ್ಲಿಂದ ಒಂದೊಂದರಿಂದ ಆ ಕಡೆ ಕೊಡ್ತಾ ಇದ್ದಾರೆ. ಅದು ಸಾಕಾಗ್ತಾ ಇಲ್ಲ ನೀರು ಹೋಗ್ಲಿಕ್ಕೆ. ಸೊ ಈಗ ಇದಕ್ಕೊಂದು ರೆಸೊಲ್ಯೂಷನ್ ಮಾಡದೆ ಇದ್ರೆ ನಾವು ಎಷ್ಟು ಒಳ್ಳೆ ರೋಡ್ ಮಾಡಿದ್ರು, ಆಮೇಲೆ ಕಾಂಕ್ರೀಟ್ ರೋಡು ನೀರು ತುಂಬ ನಿಂತರೆ ದಟ್ ಈಸ್ ಆಲ್ಸೋ ರಿಸ್ಕ್ ಫಾರ್ ದಿ. ಸೊ ಅದು ನಾವು ಮನಸ್ಸಲ್ಲಿ ಇಟ್ಕೊಂಡು ಯಾವ ಥರ ಮಾಡಬೇಕು ಅಂತ ಆಲ್ರೆಡಿ ನಾನು ಇವ್ರಿಗೆಲ್ಲ ಲೆವೆಲ್ಸ್ ತಗೊಳ್ಳಿ ಅಂತ ಹೇಳಿದ್ದು. ನಾವು ಬೇಕಿದ್ರೆ ಇಲ್ಲಿ ಒಳಗಡೆ ಕೂತ್ಕೊಂಡು ಅಂತಾರೆ ಸರ್. ಒಂದು ಐ ವಾಂಟೆಡ್ ಟು ಸೀ ಔಟ್ಸೈಡ್ ಆಲ್ಸೋ. ವಿ ಹ್ಯಾವ್ ಸೀನ್ ಎವ್ರಿಥಿಂಗ್. And this drain is completely blocked. This outside our campus. ಇದೇನಾಗ್ತದೆ ಅಂತ ಹೇಳಿದ್ರೆ ನೀರು ಅಲ್ಲಿಂದ ಬರ್ತೀವಲ್ಲ, ವಾಟರ್ ಇಸ್ ಕಮ್ಸ್ ಗೋಸ್ ಡೌನ್. ಅದಾದ್ಮೇಲೆ ಅದು ನಿಮ್ಮ ಮೋರಿ ಒಳಗಡೆ ಬರ್ತಾ ಇದೆ. ನಿಯರ್ ದಿಸ್ ಇಸ್ ಬ್ಲಾಕ್. ಇಲ್ಲ ಅದೇ ಅದನ್ನು ನೋಡೋಣ ಬನ್ನಿ ಸರ್, ಬನ್ನಿ. ಯಾಕೆಂದ್ರೆ ಅದು ನಿಮ್ಮ ಒಳಗಡೆ ಇರೋದು, ಅಲ್ಲಿ ನೀವು ಫುಲ್ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ದೀರಾ. ಇಲ್ಲ ಸರ್, ದಟ್ ವಾಸ್ ಓನ್ಲಿ. ಆಮೇಲೆ ಇರೋ ನೀರು ಬರೋಷ್ಟಕ್ಕೆ ನಿಮ್ಮ ಇನ್ಲೆಟ್ ಇಲ್ಲ ಸರಿ, ನಿಮ್ಮ ಲೇಕಿಗಿರೋ ಇನ್ಲೆಟ್ಟು ನಾಟ್ ಸಫಿಷಿಯಂಟ್ ಟು ಟೇಕ್ ದಟ್ ಲೋಡ್ ಆಫ್ ವಾಟರ್. ಇಲ್ಲ ನೋಡಿದ್ವಲ್ಲ, ನಾನಿದು ಒಂದು 10ನೇ ಸರಿ ನೋಡ್ತಾ ಇರೋದು. ಬಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಸರ್, ಡ್ಯೂರಿಂಗ್ ದ ಲಾಕ್ಡೌನ್, ಡ್ಯೂರಿಂಗ್ ದ ಲಾಕ್ಡೌನ್ ಇಲ್ಲಿ ಮೋರಿ ಆಚೆ ಇದೆ ಅಲ್ವಾ ಸರ್, ಅಲ್ಲಿಂದ ಬರ್ತಿದೆ. ಅದೇ ಇಲ್ಲಿ ಮೋರಿ ಆಚೆ ಇದೆ. ಆ ಮೋರಿ ಇದು ಓನರ್ ಯಾರು, ನೀವಾ, BBMP-ನ, ಸ್ಟಾಮ್ ವಾಟರ್ ಯಾರು? ನಿಮ್ದೆ ಸ್ಟಾಮ್ ವಾಟರ್. ದಟ್ ಈಸ್ ದ ಒನ್ ವಿಚ್ ಇಸ್ ಬ್ಲಾಕ್ ಸರ್. ಇಲ್ಲಿ ಇರೋ ಮೋರಿ ಈಗ sir, what has happened in this layout, they have actually covered with some stones on the each there. No, but that is not an issue. That can be removed and cleaned. And but that doesn't have problem. See, there is 2 places where the water is coming in. Yes, sir. From the ring road. That water has to pass through, go to the lake. From here it will go to our lake. It has to go to that valley. Sir, ಇಲ್ಲಿ ಏನಾಗಿದೆ ಅಂದರೆ ಇದು ಒರಿಜಿನಲಿ ಇದೆಲ್ಲ ಕೆರೆ ಇತ್ತು, ನೀರು ಬಂದು ಹಂಗೆ ಜಾಯಿನ್ ಆಗೋದು. ಈಗ ಯಾವಾಗ ಇದು ಡೆವಲಪ್ ಆಗಿದೆ, ಅದಕ್ಕೆ ಒಂದು ಕರೆಕ್ಟ್ ಪ್ರಾಪರ್ ಇದು ಕೊಡಬೇಕಿತ್ತು, ಅದು ಕೊಟ್ಟಿಲ್ಲ. ಅಲ್ಲ ಕರೆಕ್ಟ್, ಈಗ ಅದು ಬಿಡ್ತಾ ಇದ್ರೆ ಸರ್, ಈಗ ಏನಾಗಿದೆ ಅಂದರೆ ಫ್ರಮ್ ಔಟ್ಸೈಡ್ ಇಟ್ ಕಮ್ಸ್ ಹಿಯರ್, ಫ್ರಮ್ ದಟ್ ದಿಸ್ ಇಸ್ ದ ಸೆಂಟ್ರಲ್ ಪಾಯಿಂಟ್. ಚಿಕ್ಕದು ಪೈಪ್ ಇದೆ, ಕಾಲುವೆನೇ ಇದು. ಇದು ಏನಾಗಿದೆ, ಎಲ್ಲ ಕೆರೆ ಯಾವಾಗ ಮೊದಲು ಆ ಕೆರೆ ಎನ್ಕ್ರೋಚ್ಮೆಂಟ್ ಮಾಡಿ ನಮಗೆ ಆ ಸಬ್ಜೆಕ್ಟ್ಗೆ ಹೋಗೋದು ಬೇಡ. ಈ ನೀರೆಲ್ಲ ಬಂದು ಇಲ್ಲಿಗೆ ಸೇರ್ಕೊಳ್ಳೋದು, ಎಲ್ಲಿಗೆ ಕೆರೆ. ಆಗ ಎಲ್ಲಿಂದ ಬಂದರೂ ಇಲ್ಲಿ ಮನೆಗಳೇನಿರಲಿಲ್ಲ, ಎಲ್ಲ ಗದ್ದೆ ಇದ್ದು ಪಕ್ಕ ಜಾಗ ಮಾಡಿ ಬಿಟ್ಟಿರ್ತಾರೆ.
ಈಗೇನಾಗಿದೆ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಮೋರಿ ಆದಮೇಲೆ ಇದು ಬಂದು ಇಲ್ಲಿ ಇಷ್ಟೇ ಜಾಗದೊಳಗಡೆ ಈ 1.3 ಕ್ಯೂಬಿಕ್ ಮೀಟ್ರು ಅಂತ ಹೇಳ್ತಾ ಇರುವಂಥ ನೀರು ಅಲ್ಲಿಂದ ಬಂದು ಇಲ್ಲಿ ಹೋಗ್ಬೇಕು. ಇದು ಸಾಕಾಗಲ್ಲ. So the issue is that the water is coming from that military area. Everywhere it comes So, to it. ಆ ಮಿಲಿಟರಿ ಏರಿಯಾದ ಇನ್ನೂ ಅವ್ರು ಕ್ಯಾಲ್ಕುಲೇಟ್ ಮಾಡಿಲ್ಲ. ದಿಸ್ ಇಸ್ ಮಾಡಿದ್ರೆ ಮಾಡಬೇಕಾದ್ರೆ ಅದೆಲ್ಲ ತಗೊಂಡ್ರೆ ಈ ಪಾಯಿಂಟಲ್ಲಿ ಹೋಗುತ್ತೆ, ಒಂದು ಅಲ್ಲಿ ಹೋಗುತ್ತೆ. ಆ ಹೈಟಿಂದ ಬರೋ ನೀರು MRF ಹತ್ರದಿಂದ ಇಲ್ಲೇ ಬರಬೇಕು. ನನ್ನ ಪ್ರಪೋಸಲ್ ಏನಂದರೆ ಆ ಮೋರಿನ ಡೈರೆಕ್ಟ್ ಮಾಡಿ ಈ ಮೋರಿನ ಕರೆಕ್ಟ್ ಮಾಡಿಕೊಂಡ್ರೆ ಇವರಿಗೆ ಈಗ ಗಾಲ್ಫ್ ಕೋರ್ಸ್ ಒಳಗಡೆ ನಾವು ಕಟ್ ಮಾಡಿ ಇದೆಲ್ಲ ಮಾಡಿ ಪೈಪ್ ಚೇಂಜ್ ಮಾಡಿ ಅಂದರೆ ದಟ್ಸ್ ಅ ಬಿಗ್ ಥಿಂಗ್. ಈ ಮೋರಿನ ಕಂಟಿನ್ಯೂ ಮಾಡಿ ಅಲ್ಲಿ ತಗೊಂಡೋಗಿ ಆ ರಾಜಕಾಲುವೆಗೆ ಸೇರಿಸ್ಬಿಡಿ. ಈ ಕಡೆನೇ ಬರ್ತಾ ಇದೆ ಅಲ್ಲ, ಇಲ್ಲಿಂದ ಫ್ಲೋ ಆಗೋದು ಹೋಗೋಷ್ಟು ಇಲ್ಲಿ ಹೋಗಿ ಫಾಸ್ಟ್ ಇರೋದು ಮೇ ಬಿ ರೀಗ್ರೇಡ್ ಮಾಡಬೇಕು. ಅಲ್ಲಿನೂ ಅದು ಮೋರಿನ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ. ದೇ ಹ್ಯಾವ್ ಟೇಕನ್ ಒಂದು ಟರ್ನ್. ಅದು ಆ್ಯಕ್ಚುಲಿ ಸ್ಟ್ರೈಟ್ ಹೋಗ್ಬೇಕಿತ್ತು. ಅದ್ಯಾವುದು ಆ ರಾಜಕಾಲುವೆ ಅಂತ ಅದು ಮ್ಯಾಪ್ ಮಾಡಿದ್ದೀರಲ್ಲ ಸರ್. ಅಲ್ಲೊಂದು ಪ್ರಾಬ್ಲಮ್ ಅಂದರೆ ಈಗ ಲೆವೆಲ್ ಇಸ್ ಲೈಕ್ ದಿಸ್, ಗ್ರೇಡಿಯಂಟ್ is like this. It comes to See, now, doctor, we have only two options, right? See, this water has to go. Okay, for that we have no option for that. One is water has to go through this. This inlet is not sufficient. So then you will have to make a bigger inlet through and through. If you are ready for that, we have no problem. It's a big job. No. Yeah, we are not here to trouble you or create unwanted issues. This water has to go further. How it will go? This has to be made bigger, or you have to put one more pipe. One. Or else this has to be that Rajkalu. Any two of it has to happen. ಅಲ್ಲಿವರೆಗೂ ಒಂಚೂರು ಆ ಕಡೆ ಹೋದ್ರೆ ಮತ್ತೆ ನಮ್ಮ ಟ್ರೈನ್ ಆ ಕಡೆ ಅವಾಗ ಅಂತ ಅವ್ರಿಗೆ ಮಾಡಬೇಕು ಅಂದರೆ ಅದನ್ನು ಮಾಡಬೇಕಲ್ಲ. ಅದೇ ಈಗ ನಾವು ಅದಕ್ಕೆ ಅಲ್ಲ, ಈಗ ಈ ಮೋರಿಗಳೆಲ್ಲ ಇದೆ ಅಲ್ವಾ, ಈ ರೋಡಿಂದ ಮಳೆ ನೀರು ಅದೆಲ್ಲಿ ಬಂದು ಎಲ್ಲಿ ಜಾಯಿನ್ ಆಗ್ತಾ ಇದೆ? ಇದು ಪಕ್ಕದಲ್ಲಿ ಇನ್ನೊಂದು ಡ್ರೈನೇಜ್ ಬಂದು ಪುನಃ ಇದೇ ಡ್ರೈನೇಜ್ ಅಲ್ಲಿ ಈಗ ಜಾಯಿನ್ ಆಗ್ತಾ ಇಲ್ಲ ಅಂತಲ್ಲ, ಹೊರಗಡೆ ಕಾಂಪೌಂಡಿಂದ ಹೊರಗಡೆ ಇರೋ ಮೋರಿನ ಎಲ್ಲಿ ಲೀಡ್ ಆಫ್ ಕೊಟ್ಟಿದ್ದೀರಾ? ಎಲ್ಲ ನೀರು ಎಲ್ಲಿ ಹೋಗ್ತಾ ಇದೆ ಬಿಡ್ಬೇಕಲ್ವಾ? ನೀವು ಬಿಡದೇ ಇರೋದ್ರಿಂದ ಅಲ್ಲಿ ನೀರು ಈಗ ಆ ನೀರನ್ನ ಇಲ್ಲ ಒಂದು ಇಲ್ಲಿ ಮೋರಿಯಲ್ಲಿ ಬಿಡಬೇಕು, ಇಲ್ಲ ಅಲ್ಲಿ ಮೋರಿಯಲ್ಲಿ ಬಿಡಬೇಕು ತಾನೆ. ಮತ್ತೆ ನೀವು ಕಟ್ ಮಾಡಿ ಅದು ಮಾಡಬೇಕಲ್ಲ. ಎಷ್ಟು ನಾನು ಮತ್ತೆ ಸೆಂಟ್ರಲ್ ಇದೊಂದು ಡ್ರೈನೇಜ್ ಬಂದಿದೆ ಸರ್. ಅಲ್ಲಿ ಹೋಗ್ತಾ ಇರೋದು ನಮಗೆ ಈ ರೋಡ್ ಬರ್ತಾ ಇಲ್ಲ ಅದನ್ನ ಅನುಕೂಲ ಆಗುತ್ತೆ. ಏನಾಗ್ತಾ ಇದೆ, ಅಲ್ಲಿಂದ ಆ ನೀರು ಬರ್ತಾ ಇದೆ. ಇದೇ ಲಾಸ್ಟ್ ರೋಡ್. ಇದಾದ್ಮೇಲೆ ಈ ಕಡೆ ರೋಡ್ ಇಲ್ಲ, ಕ್ರಾಸ್ ರೋಡ್ ಇಲ್ಲ. ಸೊ ಇಲ್ಲಿಂದ ಬರೋ ನೀರು ಇಲ್ಲ ಹೀಗೆ ಹೋಗಬೇಕು, ಇಲ್ಲ ಇಲ್ಲೋಗಿ ಅದಕ್ಕೆ ಲಿಂಕ್ ಆಗಿ ಒಳಗಡೆ ಹೋಗೋದು. it has to go. So you have to make this plan and then take whatever has to be done. Or you have to create a drain difference. ಆ ಕಡೆ ಅಲ್ಲೇ ಪ್ರಾಪರ್ಟಿ ಅದೇ ಅದಕ್ಕೆ ಇಲ್ಲೇ ಮಾಡಬೇಕಾಗ್ತದೆ. ಸೊ ಅವ್ರು ಒಳಗೆ ಬರ್ತಾ ಇರೋದ್ರಿಂದ ಗಾಲ್ಫ್ ಅವ್ರು ಮಾಡ್ಕೊಂಡು ಅಲ್ಲ, ಎಕ್ಸಾಕ್ಟ್ಲಿ ದಿಸ್ ಹ್ಯಾಸ್ ಟು ಬಿ ಎಲ್ಲಿ ಅವರು ಪ್ರೆಸಿಡೆಂಟ್ ಚೇತನ್ ಡಾಕ್ಟರ್ ನಿಮ್ಮ CO ಅಲ್ಲಿ ಸರ್. ಈಗ ಇಶ್ಯೂ ಏನು ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಎಲ್ಲ ಸೈಡ್ ಬಾಡಿ ಮಾಡ್ತೀನಿ. ದಟ್ಸ್ ಆಲ್. ಜಸ್ಟ್ ಫಾರ್ ದ ಲ್ಯಾಂಗ್ವೇಜ್ ಹೇಳಕ್ಕೆ ಅಷ್ಟೇ ಕೇಳಿ. ಬೇರೆ ನಿಮ್ಮ ಎಲ್ಲಿ ಬಾಂಡ್ ಬೇಡ ನನಗೆ. ಅಲ್ಲಿ ನಮ್ಮದು ಸ್ಟಾಮ್ ವಾಟರ್ ಡ್ರೈನೇಜ್, ಅಲ್ಲಿಂದ ನೀರು ಈ ಕಡೆಗೆ ಬರಬೇಕು. ಇಲ್ಲೇನಾಗ್ತಾ ಇದೆ, ಇದ್ಯಾವ ಡ್ರೈನು ಇಲ್ಲಿರುವಂಥ ಡ್ರೈನು ಲೀಡ್ ಆಫ್ ಎಲ್ಲಿಗೂ ಆಗ್ತಾ ಇಲ್ಲ. ಇದು ಹಳೆ ಕಾಲದಲ್ಲಿ ಕೆರೆ ಇದ್ದಂಥ ಜಾಗ. ಸೊ ಅಲ್ಲಿಂದ ಬರೋ ನೀರು ಆಟೋಮೆಟಿಕ್ ಇಲ್ಲಿ ಹೋಗೋದು. ಯಾರು ಹೇಳ್ತಾ ಇರಲಿಲ್ಲ, ಎಲ್ಲೋ ಒಂದು ಕಡೆಯಿಂದ ಬರೋದು. ಇದೆಲ್ಲ ಗದ್ದೆ ಇತ್ತು. ಈಗ ನಾವು ಇದನ್ನ ಗಾಲ್ಫ್ ಕೋರ್ಸ್ ಮಾಡಿದ್ದೀವಿ, ಡೆವಲಪ್ ಮಾಡಿದ್ದೀವಿ, ಅಲ್ಲೆಲ್ಲ ರೆಸಿಡೆನ್ಷಿಯಲ್ ಲೇಔಟ್ ಬಂದ್ಬಿಟ್ಟಿದೆ. ಆ ನೀರು ಯಾವುದು ಎಲ್ಲೂ ಲೀಡ್ ಆಫ್ ಆಗಿಲ್ಲ. ಸೊ ಆ ಸ್ಟಾಮ್ ವಾಟರ್ ಏನಾಗಿದೆ, ಅಲ್ಲಿ ಒಳಗಡೆಯಿಂದ ಆಗೋಗಿ ಅಲ್ಲೊಂದು ಪಾಯಿಂಟ್ ಇದ್ರ ಹತ್ರ STP ಪ್ಲಾಂಟ್ ಹತ್ರ ಅಲ್ಲಿ ಬಂದು ನಿಂತಿದೆ. ಅದು ಕೂಡ ಲೀಡ್ ಆಫ್ ಆಗ್ತಾ ಇಲ್ಲ. ಸೊ ಈಗ ನಾವು ಆ್ಯಕ್ಚುಲಿ ಆ ನೀರು ಇಲ್ಲಿ ತಂದು ಈಗ ತಗೊಂಡೋಗಿ ನಿಮ್ಮ ಲೇಕ್ಗಳ ಒಳಗಡೆಯಿಂದ ಹೋಗ್ಬೇಕಾಗುತ್ತೆ.
ನಿಮ್ಮ ಲೇಕಿಗೆ ಎಂಟ್ರಿ ಇರೋದು ಭಾಳ ಚಿಕ್ಕದಿದೆ. ಸೊ ಅದನ್ನು ನೀವು ಸಜೆಷನ್ ಮಾಡಬೇಕು, ಇಲ್ಲ ಇದನ್ನು ನೀವು ಲೀಡ್ ಆಫ್ ಆ ಮೋರಿಗೆ ಕೊಡಬೇಕು. ನಾವು ಕೂತ್ಕೊಳ್ಳೋಣ, ಈಗ ಜಾಗ ನೋಡಿದ್ವಲ್ಲ. ಯು ವಾಂಟ್ ಟು ಆ್ಯಡ್ ಎನಿಥಿಂಗ್? I'll tell you. Whatever the storm water which is coming from the road which is the outer ring road, and the surface runoff from the outer ring road is flowing this time. So you channelize the flow of the Amarjyoti layout along this boundary line to that place. What we have seen is the peak rainy season is only during this period, between June to July. And that during that time, even in the maximum of the rain, the gradient of the course is so designed, we have got 14 water bodies in the course. Entire water, whatever is the quantity, it will flow through this channel. We can try it out, we can do that. It will flow through the, if it is drained properly, it will flow through the channel, it goes, all our water bodies get filled up. We have got a sluice gate. We have got a sluice gate. I am Ravindranath Tiwari. We have no issue with water flowing from here to there. Correct. Why not? Correct. We agree to what you tell. How much ever quantity water ಹೋಗುತ್ತೆ ಅಂತಾನೆ ನಾವು ತಗೊಳ್ಳೋಣ. ನಾವ್ಯಾಕೆ That is a good news, sir. ನಾವೀಗ ಈ ನೀರನ್ನ ಅಲ್ಲಿಗೆ ತಗೊಂಡೋಗಿ ಕನೆಕ್ಟ್ Correct. ಮಾಡ್ತೀವಿ. So that is what I am suggesting. If you people connect that water there, No. then Now, we flow. if we or you is the question. Who has to connect? Because that has to be decided. So now here we have only one authority, which was this BBMP. Yes. We don't have any other authority. There is no water body, lake body. ಯಾವುದು ನಮ್ಗೆ ಇಲ್ಲಿ ಇಲ್ಲ, ಸಂಬಂಧ ಇಲ್ಲ. ಇರೋದು ಒಂದೇ ಒಂದು BBMP. ಈಗ BBMP ಡಿಸೈಡ್ ಮಾಡಬೇಕು ಇದನ್ನ ಇವ್ರು ಮಾಡಬೇಕಾ ನೀವು ಮಾಡಬೇಕಾ ಯಾರು. ನನಗೆ ಏನು ಅಂದ್ರೆ ಈ ನೀರು ಹೋಗ್ಬೇಕು. ಈಗ ನೀರು ಒಂದು ಇವ್ರು ಹೇಳ್ದಾಗೆ ಅದ್ರೊಳಗಡೆ ಹೋಗ್ತಾ ಇದ್ರೆ ನೀರು ಇಲ್ಲಿಂದ ಅಲ್ಲೋಗಿ ಸೇರ್ಲಿ, ನೀರು ಅಲ್ಲೋಗಿ ಸೇರ್ಲಿ. ಅಲ್ಲೋಗಿ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಅವ್ರೇನು ಹೇಳ್ತಾವ್ ನಾವು ಅವಾಗ ಯೋಚನೆ ಮಾಡೋಣ. ಅಟ್ಲೀಸ್ಟ್ ನೀರು ಇದ್ರೊಳಗಡೆ ಬರಬೇಕು. ಓಕೆ ರವೀಂದ್ರನಾಥ್. ಸೊ ಈಗ ನಮ್ಗೇನಂದ್ರೆ ಸ್ಟಾಮ್ ವಾಟರ್ದು ನಿಮ್ದು ಆ ಡ್ರೈನ್ನ ನೀವು ಇಲ್ಲಿಗೆ ತರಬೇಕು. ಯಾವುದೋ ಒಂದು 1 crore ಇದೆ ಅಂದ್ರಲ್ಲ, ಅದನ್ನ ಇಲ್ಲಿಗೆ ಡೈವರ್ಟ್ ಮಾಡ್ತೀವಿ. ಆ ಬ್ರಿಡ್ಜ್ ಈಗ ವಾಟರ್ ವೇಸಲ್ಲಿ ಮತ್ತೆ ಮೇಲೆ ಈ ಥರ ಹೋಗುತ್ತೆ. ಯಾವುದು ಅದು ಕೇಂಬ್ರಿಡ್ಜ್. ಜಸ್ಟ್ ಗಿವಿಂಗ್ ಅನ್ ಐಡಿಯಾ. ಒಂದ್ಸರಿ ಪ್ರಹ್ಲಾದ್ ಅವ್ರ ಹತ್ರ ಮಾತಾಡ್ತೀವಿ. ಇಲ್ಲಿಂದ ಬಂದಮೇಲೆ ಇದನ್ನ ನೀವು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ನೀವು ಯಾವ ಥರ ಅಫಿಷಿಯಲ್ ಆಗಿ ಗಾಲ್ಫ್ ಕೋರ್ಸ್ ಅವ್ರಿಗೆ ಅಲ್ಲಿ ಮೋರಿ ಹೋಗುತ್ತಾ, ಮೋರಿ ಇದ್ರೊಳಗಡೆ ಹೋಗ್ಬೇಕಾ ಡಿಸೈಡ್ ಮಾಡಿ. ಆ ವಾಲ್ಯೂಮ್ ಆಫ್ ವಾಟರ್ ನಾವು ಗಾಲ್ಫ್ ಅವ್ರಿಗೆ ತೊಂದರೆ ಮಾಡಬೇಕು. ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ನಮಗೆ ಎನ್ವೈರ್ಮೆಂಟ್ಲಿ ಆಲ್ಸೋ ಇಟ್ ಇಸ್ ಗುಡ್. ಸೊ ಲೆಟ್ ಅಸ್ ನಾಟ್ ಹ್ಯಾವ್ ಎನಿ ಡಿಸ್ಪ್ಯೂಟ್ ವಿತ್ ದಮ್. ಒಂದು ಚೆನ್ನಾಗಿರೋದನ್ನ ನಾವು ಬಂದೇನೋ ಹೊಡೆದಾಕಿ ಹಿಂಗೆ ಹಾಕಿ ಇಲ್ಲಿ ಪೈಪ್ ಹಾಕಿ ಅಂತ ಹೇಳೋಕ್ಕೆ ಅಂತ ಏನು ಅನ್ಸಿವಿಲೈಸ್ಡ್ ಏನಲ್ಲ. ನಮ್ಮ ಇಶ್ಯೂ ರೆಸಿಡೆನ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಏನಂದ್ರೆ ಈ ನೀರು ಎಲ್ಲೂ ಈಗ ಅವ್ರ ಮೋರಿ ಬ್ಲಾಕ್ ಇದೆ, ಅವ್ರ ಮೋರಿ ಮೇಲೆ ಚಪ್ಪಡಿ ಇದೆ, ಅವ್ರು ಕಟ್ಬಿಟ್ಟಿದ್ದಾರೆ, ಅದೆಲ್ಲ ಕ್ಲಿಯರ್ ಮಾಡೋಣ. ಬಟ್ ನೀರು ಔಟ್ಫ್ಲೋ ಎಲ್ಲಿ? Dr. Bhatt, I hope you understand. So we are at a point where now this water has to come here and go. So we don't want to leave it up on your turf also. You have to take it properly. So that's on the plan ಮಾಡಿ. ಒಂದು 5 ನಿಮಿಷ ಕೂತ್ಕೊಂಡ್ಬಿಡ. ಇವರೆಲ್ಲ ಲೆವೆಲ್ಸ್ ತಗೊಂಡಿದ್ದಾರೆ. They have a map also. We just ಅಲ್ಲಿ ಬರುತ್ತೆ ಮೊದಲು ಸಲ ನಮ್ಮ ಲೇಕಲ್ಲಿ ಇಲ್ಲಿಂದ ಬ್ಯಾಕ್ ಫೈರ್ ಅಲ್ಲಿ ಒಳಗಡೆ ತೊಂದರೆ ಆಯಿತು. ನಾವು ಸುಮ್ಮನೆ ಅನ್ನೆಸೆಸರಿ ಇಲ್ಲೆಲ್ಲ ಇಷ್ಟೊಂದು ಮರಗಳಿವೆ. ಈಗ ಇಲ್ಲಿ ಮೋರಿ ಮಾಡಬೇಕಂದ್ರೆ ಇವೆಲ್ಲ ತೆಗಿಲೇಬೇಕಿಲ್ಲ. ನಾವು ಸುಮ್ಮನೆ ಇರೋದನ್ನ ಹಾಳು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಇವರೇನು ಒಳ್ಳೆಯವರೆಲ್ಲ KGA ಅವರು, ನಮಗೇನು ಸಪೋರ್ಟ್ ಮಾಡಲ್ಲ. ಬಟ್ ಇದ್ರು ನಾವು ಅವ್ರ ಥರ ಆಗ್ಬಾರ್ದಲ್ವಾ? ನಾವು ಅವ್ರ ಥರ ಆಗ್ಬಾರ್ದಲ್ವಾ? ಅವ್ರು ಒಳ್ಳೆಯವರೆಲ್ಲ ಅಂದರೆ ನಾವು ಯಾಕೆ ಕೆಟ್ಟವ್ರು ಆಗಬೇಕು? ಬಟ್ ಇಲ್ಲಿ ಅವನು ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಏನೋ ರುಚಿ ಅಂತೇಳಿ ಹೊರಗಡೆಗೆ ಹಾಕೋದು. ನೋಡಮ್ಮ, ಈಗ ಅಲ್ಲೇ ಮೋರಿ ಇದ್ರೆ ಈ ಲಾಸ್ಟ್ ಬಿಲ್ಡಿಂಗ್ ಅವ್ರಿಗೆಲ್ಲ ನೋಟಿಸ್ ಕೊಡ್ಬೇಕು. ಇಲ್ಲ ವಾರ್ಡ್ ಅವ್ರು ಮಾಡ್ತಾರೆ. ಅದು ಹೆಂಗ್ ಕ್ಲೋಸ್ ಮಾಡ್ತಾನೆ ಅವನು? ನೀವು ಅವನಿಗೆ ನೋಟಿಸ್ ಕೊಡಿ. ನೀವೆಲ್ಲ ಚಾಕ್ಲೇಟ್ ಇಸ್ಕೊಂಡ್ಬಿಟ್ಟಿರ್ತೀರ. ಇಲ್ಲಿ ಬಂದು ಹೋಗ್ಲಿಲ್ಲ ಅಂದ್ರೆ ಅವಾಗ ಅವ್ರು ಬೇಕಿದ್ರೆ ಇನ್ನೊಂದು ಪೈಪ್ ಹಾಕ್ತಾರೆ, ಇನ್ನೊಂದೇನು ಬೇಕು ಮಾಡ್ತೀವಿ.
ಫಸ್ಟ್ ಆಫ್ ಆಲ್ ಇದು BBMP ಅವ್ರ ಕನ್ಸ್ಟ್ರಕ್ಷನ್ ಮಾಡಿದ್ರ FWD ಅವರ ಅಥವಾ ವಾರ್ಡ್ ಅವ್ರು ಮಾಡಿದ್ರೆ ಅದೇ ಗೊತ್ತಿಲ್ಲ. ಮೇ ಬಿ ದಿಸ್ ಇಸ್ BBMP ಒಳಗಡೆನೇ ಇದೆಲ್ಲ ಇರೋದು. ದಟ್ ಇಸ್ ಆಲ್ ಆರ್ ಇನ್ಸೈಡ್. ನೀವು ಬೇಕಿದ್ರೆ ನೀವು ಮಾಡಿ, ಅವ್ರು ಮಾಡಂಗಿದ್ರೆ ಅವ್ರು ಮಾಡಿ. ನೀವು ಈಗ ಚೀಫ್ ಇಂಜಿನಿಯರ್ ಇದ್ದಾರೆ, ಲೆಟ್ ದಮ್ ಆಲ್ಸೋ ಸಜೆಸ್ಟ್. ಹಿ ಆಲ್ಸೋ ನೋಸ್ ವಾಟ್ ಇಟ್ ಇಸ್. ನೀವು ನಿಮ್ಮ ಸಿ ಇವರು ಕೂತ್ಕೊಳ್ಳಿ, ನಮ್ಮ ಇವರು ಸಿಇನು BBMP ರೆಗ್ಯುಲರ್ ಸಿ ನೀವು ಒಂದು ಮೀಟಿಂಗ್ ಮಾಡಿ, ಡ್ರಾಯಿಂಗ್ ಇಟ್ಕೊಂಡು ಯಾರು ಬೇಕು ಮಾಡ್ಕೊಂಡು ಬಿಡಿ, ನೋ ಇಶ್ಯೂಸ್. ಎಲ್ಲ ಹೋಗ್ಬೇಕು. ಈಗ ಇವ್ರು ಏನು ಅಗ್ರಿ ಮಾಡ್ತಾ ಇದ್ದಾರೆ, ಇಲ್ಲಿಗೆ ನೀರು ಬಂದ್ರೆ ನಾನು ಬಿಡ್ತೀನಿ, ಇಲ್ಲಿಂದ ಏನು ಸಮಸ್ಯೆ ಇಲ್ಲ ಅಂತಾರೆ. ಓಕೆ, ಅವ್ರು ಹೇಳಿದ ಅಕಸ್ಮಾತ್ ತಪ್ಪಾಗ್ಬಿಟ್ರು ನಾವು ಈ ಕಡೆಯಿಂದ ಈ ನೀರು ಅಲ್ಲಿ ತಗೊಂಡೋಗಿ ಅಲ್ಲಿ ಆ ಮೋರಿಗೆ ಸೇರ್ಸೋಣ. ಇವ್ರು ಹೇಳಿದಕ್ಕೆ ಇವ್ರನ್ನ ನೇಣಾಕೋದ್ಲೇನು ಹೋಗೋದು ಬೇಡ ನಾವು. ಇಟ್ ಇಸ್ ರಾಂಗ್. ವಿ ಫೈಂಡ್ ಅನದರ್ ಸರ್. ವಿ ಹ್ಯಾವ್ ಟು ಗೆಟ್ ಇಟ್ to remove that whole masonry. And one minute, just listen, have a little patience. You have to remove that masonry, make this space a little more bigger, because the valley is coming from there and here at this point, so that more water can come here and then it can go, because that process will be slow. When it flood comes, it should take. So that you do, because allindaanu ಇಲ್ಲಿ ಬಂದು ಜಾಯ್ನ್ ಆಗ್ತದೆ, ಇಲ್ಲಿಂದ ಆಗ್ತದೆ. ಅವಾಗ ಅವ್ರು ಮಾಡಲಿ, ನೀವು ಮಾಡೋದು ಮಾಡಿ. ಲೋಕೇಶ್ ಅವ್ರಿಗೆ ಗೊತ್ತು ಸರ್, ಅವಾಗ I'll come. I will go to this. I'll come back to that. Need of two storm water ಕೊಟ್ಟಿದ್ದಾರೆ. ಆ ಸ್ಟಾಮ್ ವಾಟರ್ ನನ್ನ ಪ್ರಕಾರ ದಟ್ ಇಸ್ ಆಲ್ಸೋ ಸ್ಮಾಲ್. ಅದ್ರ ಜೊತೆಗೆ ಏನಾಗ್ತಾ ಇದೆ, ಅದು ಅಲ್ಲಿಂದ ಈ ಥರ ಬಂದು ಇಲ್ಲಿ ಸೇರ್ಕೊಂಡು ಅದೇ ಅದು ಆಗಿದ್ದು ಎಲ್ಲ ಅದು ಮಾಡಿದ್ದು. ಆಮೇಲೆ ಆ ಮೋರಿ ಒಳಗಡೆ ಇದು ಇದೆ, ಹೈ ಟೆನ್ಷನ್ ವೈರು ಇದೆ, ಅದ್ರ ಕೆಳಗಡೆ ಮಾಡಿದ್ದಾರೆ. ಅದು ಕರೆಕ್ಟಾಗಿ ಲೀಡ್ ಆಫ್ ಆಗ್ತಾ ಇಲ್ಲ. ನಾನು ಹೇಳೋದೇನಂದ್ರೆ, ಏನಿದೆ ಆ ರೋಡಿಂದ ಸ್ಟ್ರೈಟ್ ಇಲ್ಲಿಗೆ ತಂದು ಅಲ್ಲಿಂದ ಇಲ್ಲಿಗೆ ತಗೊಂಡ್ಬಿಟ್ರೆ ಆ ನೀರು ಒಂದೇ ಸರಿ ಇಲ್ಲಿ ಬರುತ್ತೆ. ಅಷ್ಟು ಇಲ್ಲಿಗೆ ಫ್ಲೋ ಆಗೋದು ಬೇಕಾಗಿಲ್ಲ. ರೋಡ್ ಈ ಮೋರಿಗೆ ಸೇರ್ಬೇಕು. ಸರ್ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇದೆಲ್ಲ ಬಿಟ್ಕೊಡ್ಬೇಕು ಸರ್. ಇದು ಲೇಕ್ ಇದು ಅಲ್ಲ, ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಲೇಕ್ಸ್ ನಾವು ಹೋಗ್ಬಿಟ್ಟು ಎನ್ಕ್ರೋಚ್ ಮಾಡಿದ್ದಾರೆ. ಇದೆ, ಇವಾಗ ಇದು ಇನ್ನೂ ಹೋಗಿದೆ, ಇನ್ನೂ ರಾಜಕಾರಣ ಇದೆ. ಇದೇನಿದೆ ಈಗ ಅದಕ್ಕೆ ಮಧು ಬಂದ್ಬಿಡಿ ಈಗ ನೋಡಪ್ಪ, ಈಗ ನೀವು ಲೋಕೇಶ್ ಅವರು ಆಮೇಲೆ ನಮ್ಮ ತೀರ್ಮಾನ ಮಾಡಿ. ಈಗ ಇದು ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಬಂದಿದೆ ಒಂದು. ಈ ರೋಡಿಗೆ ಯಾವುದಕ್ಕೂ ಇಲ್ಲಿ ಕನೆಕ್ಷನ್ ಇಲ್ಲ. ಇಲ್ಲಿ ಇವ್ರದ್ದು ಎಲ್ಲಿದೆ, ಅದು ಇವ್ರದ್ದು ಇಲ್ಲಿದೆ, ಇದು ಪೈಪು. ಸೊ ಇಲ್ಲಿ ಈಗ ಆಲ್ರೆಡಿ ಒಂದು ಏನು ಇಲ್ಲಿಂದ ಈ ಕಡೆ ಇಲ್ಲಿವರೆಗೂ ಮೋರಿ ಇದೆ, ಇಲ್ಲಿ ಮೋರಿ ಇದೆ ಒಂಚೂರು ಚಿಕ್ಕದು, ಅಲ್ಲಲ್ಲ ಒಂದು ಸ್ಮಾಲ್. ಇಲ್ಲಿಂದ ಇಲ್ಲಿವರೆಗೂ ಮೋರಿ ಇಲ್ಲ. ಸೊ ಈ ಮೋರಿನ ನಾವು ಕ್ಲಿಯರ್ ಮಾಡಬೇಕು. ಈ ಮೋರಿನ ಕ್ಲಿಯರ್ ಮಾಡಬೇಕು. ಇಲ್ಲಿಂದ ಇದು ಈ ಕಿಂಕನ್ನ ನಾವು ಸರಿ ಮಾಡಬೇಕು. ಸೊ ಇದಕ್ಕೆ ಸ್ಟಾಮ್ ವಾಟರ್ ಡ್ರೈನ್ ಆದರೆ ನೀವು ಅದನ್ನ ಇಲ್ಲಿಗೆ ಸರಿ ಮಾಡಿ, ಇಲ್ಲಿಂದ ಇಲ್ಲಿಗೆ ಮೋರಿನ ರೆಡಿ ಮಾಡಿ ಇದನ್ನ ಇಲ್ಲಿಗೆ ತಗೊಂಡು ಬರೋಣ ನಾವು. ಅದೇ ಈ ರೀಚ್ ರೋಡ್ ಅವರು ಇಲ್ಲಿ ಕನೆಕ್ಷನ್ ಕೊಡಬೇಕಾಗುತ್ತೆ ಸರ್. ಅಲ್ಲ, ಇಲ್ಲಿ ಕನೆಕ್ಷನ್ ಕೊಡಕ್ಕೆ ಅಲ್ಲೆಲ್ಲೂ ಮೋರಿನೇ ಇಲ್ವಲ್ಲ. ಅದನ್ನ ಮಾಡಿಬಿಟ್ಟು ಕ್ಲೀನಾಗಿ ಇಲ್ಲಿಂದ ಈ ರೋಡ್. ಈಗ ಲೋಕೇಶ್ ಅವರು ಏನ್ ಹೇಳ್ತಾರೆ, ಇದೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಅಂತ. ಈಗ ಈ ಮೋರಿ ಮೇನ್ ರೋಡಿಂದ ಎಷ್ಟು ಅಗಲ ಇದೆ, ಇದಿಷ್ಟೇ ಎಷ್ಟಿದೆ. ಸೊ ಈ ನೀರು ಹಿಂಗೆಲ್ಲ ಹೋಗುತ್ತೆ. ಸೊ ಒಂದಿಲ್ಲ ಅಲ್ಲ, ಅದು ದಯ ಎಷ್ಟಪ್ಪ, ಅದೆಷ್ಟಿದೆ, ಅಷ್ಟೇ ಇದೆ 2.4 ಮೀಟರ್ ಯಾವುದು ಇಲ್ಲ, ಇಲ್ಲೊಂದು ಮೋರಿ ಇದೆ, ರಿಂಗ್ ರೋಡ್ ಎಲ್ಲಿದೆ, ಈ ಮೋರಿ ಇಲ್ಲಿದೆ ಅಲ್ವಾ ಒಂದು ಮೋರಿ, ಅದೆಷ್ಟು ದಯ
ಇಲ್ಲ ಆ ಮೋರಿ ಇದೆ ಸರ್. ಡ್ರೈನ್ ಇದೆ ಸರ್ ಇದು. ಟ್ರೈನ್ ಇದೆ ಸರ್. ರೋಡ್ ಡ್ರೈನ್ ಅಲ್ಲ, ಇವ್ರದ್ದು ಸ್ಟಾಪ್ ವಾಟರ್ ಇದೆ. ಲೀಡ್ ಆಗ್ತಿರೋದು ಅದು. ಅದೇ ಅದು ದೊಡ್ಡದಲ್ವೇನಪ್ಪ? ರೋಡ್ ಸೈಡ್ ಅಲ್ಲ, ರೋಡ್ ಇಂದ ಈ ಕಡೆ ಕ್ರಾಸ್ ರೋಡ್ ಒಳಗಡೆ ಬರುತ್ತಲ್ಲ. ಇಲ್ಲ ಇಲ್ಲ ನಾವು ನೋಡಿದ್ದೀವಿ. ಅಲ್ಲ ನೀನೇನು ನೋಡಿದ್ಯಾ? ಒಂದು ನಿಮಿಷ ಎಲ್ಲರೂ ಮಾತಾಡ್ಬೇಡ್ರಿ. ನೀನ್ ಎಲ್ಲಿ ನೋಡಿದ್ಯಾ? ಸ್ಟಾರ್ಟಿಂಗ್ ಪಾಯಿಂಟ್ ಸ್ಕೈ ವಾಕ್ ಸರ್. ಹಾ, ಅದು ರೋಡ್ ಕಮ್ ಡ್ರೈನ್ ಎಷ್ಟಿದೆ ಅದು? 2 ಮೀಟರ್ ಇದೆ ಸರ್. ಮತ್ತೆ ಈಗ ಹೇಳಿದ್ರೆ ನೀನು 1 ಮೀಟರ್ ಇದೆ ಅಂತ. ಸ್ವಲ್ಪ ಸಮಾಧಾನ ನೋಡು, ನಾವೆಲ್ಲರೂ ನೋಡಿದ್ದೀವಿ. ಸುಮ್ಮನೆ ಏನೋ ಹೇಳ್ಕೊಂಡು ಯಾಕೆ ನೀನು ಬಯಸ್ಕೊಳ್ತೀರ? ಸುಮ್ಮನೆ ಇರೋ ನಿಮಿಷ. ಈ ರೋಡಿಂದ ಇಲ್ಲಿ ಒಂದು ಮೋರಿ ಇಲ್ಲಿವರೆಗೂ ಬರ್ತಾ ಇದೆ. ಆ ಮೋರಿ ಎಷ್ಟು ಅಗಲ ಇದೆ? 2 ಮೀಟ್ರೇನಾ? ಇದು ಜಾಸ್ತಿ ಇದೆ, ಇದು 2 ಸ್ಪ್ಯಾನ್ಸ್ ಇದೆ. ಫಸ್ಟ್ 2 ಸ್ಪ್ಯಾನ್ ಅದು 2 ಮೀಟರ್ ಆಗುತ್ತೆ. ಓಕೆ, 2 ಮೀಟರ್ ಇದೆ. ಇದೆಷ್ಟಿದೆ? 2.4 ಇದೆ. 2.4 ಇದ್ರೆ ಅದು ಜಾಸ್ತಿ ಇದೆ ಅಲ್ಲ, ಮತ್ತೆ ಅದು ಸಮಸ್ಯೆ ಇಲ್ವಲ್ಲ? ನೀರು ಫ್ಲೋ ಆಗ್ಬೇಕಲ್ವ? ಈಗ ಯಾಕೆ ಇಲ್ಲಿ ಫ್ಲೋ ಆಗ್ತಾ ಇಲ್ಲ? ಇಲ್ಲಿ ರಾಯಲ್ ಆರ್ಕಿಡ್ ಅಲ್ಲೇನೋ ಪ್ರಾಬ್ಲಮ್ ಆಗಿದೆ. ಅಲ್ಲ, ಈಗ ಇಲ್ಲಿ ಕನೆಕ್ಷನ್ ಆಗಿಲ್ಲ. ಹಾ, ಆ ಕನೆಕ್ಷನ್ ಆಗ್ಬೇಕಲ್ಲ. ಸರ್ ಇಲ್ಲಿಂದ ಬಂದಿದ್ದ ನೀರೆಲ್ಲ ಡೈರೆಕ್ಟ್ STP ಹೋಗ್ತಾ ಇದೆ. ಸೊ ಈ ಫ್ಲೋ ಏನು ಮುಂದಕ್ಕೆ ಹೋಗ್ತಾ ಇಲ್ಲ ಸರ್. ಅಲ್ಲ, BWS, SSP, STP ರೈನ್ ವಾಟರ್ ಯಾಕೆ ತಗೊಳ್ತಾರಮ್ಮ? ಸ್ಯಾನಿಟರಿ ಲೈನ್ ತಾನೇ ತಗೋಬೇಕು. ನಾನು ಕೇಳ್ತಾ ಇರೋದು ನಾಗರಾಜ್, ಸ್ಯಾನಿಟರಿ ತಗೊಳ್ತಾರೆ, ರೈನ್ ವಾಟರ್ ಯಾಕೆ ತಗೋ